ಬ್ಲಡ್ ಟೆಸ್ಟ್ ಜೀನ್ ಟೆಸ್ಟ್ ಮಾಡಿ ಆ ಮಗುಗೆ ತೊಂದರೆ ಬಂದಿದೆಯಾ, ಟ್ರಾನ್ಸ್ಫರ್ ಆಗಿದೆಯಾ, ತಾಯಿ ಇಲ್ಲಾಂದರೆ ಪೇಷಂಟ್ ಅಂದರೆ ಹಸ್ಬೆಂಡ್ಗೆ ತೊಂದರೆ ಟ್ರಾನ್ಸ್ಫರ್ ಆಗಿದೆಯಾ ಅಂತ ಚೆಕ್ ಮಾಡಿಕೊಂಡು ಪ್ರೆಗ್ನೆನ್ಸಿ ಮುಂದುವರಿಸಿ ಅವರಿಗೆ ಕುಳ್ಳವಾಗಿರೋದ್ರಿಂದ ನಾರ್ಮಲ್ ಡೇಲಿ ಸ್ವಲ್ಪ ಕಷ್ಟ. ಸೊ ಮೋಸ್ಟ್ಲಿ ಸಿಸೇರಿಯನ್ ಸೆಕ್ಷನ್ ಆಗುತ್ತೆ. ಸೊ ಸಿಸೇರಿಯನ್ ಸೆಕ್ಷನ್ ಆದರೆ ಅವಾಗ ಅನಸ್ತೀಶಿಯಾ ಏನು ಕಾಂಪ್ಲಿಕೇಶನ್ ಆಗ್ಬೋದು, ಅನಸ್ತೀಶಿಯಾ ಸ್ಪೈನಲ್ ಅನಸ್ತೀಶಿಯಾ ಜೊತೆ ಎಪಿಡ್ಯೂರಲ್ ಕೊಡಬೇಕು, ಅದಕ್ಕೆ ಒಂದು ಕ್ರಿಟಿಕಲ್ ಕೇರ್ ಅನಸ್ಥೆಟಿಸ್ಟ್ ಬೇಕಾಗ್ಬೋದು. ಅದಾದಮೇಲೆ ಮಗು ಡೆಲಿವರ್ ಆದರೆ ಒಂದು ನ್ಯೂರೋಟಾಲಜಿಸ್ಟ್ ಅಂದರೆ ಮಗುವಿನ ಡಾಕ್ಟರ್ ಬೇಕಾಗ್ಬೋದು. ಆ ಮಗುವಿಗೆ NICU ಕೇರ್ ಮತ್ತು ಆ ಮಗುವಿಗೆ ಏನು ತೊಂದರೆ ಇದೆ ಅಂತ ಆ ಮಗುವಿಗೆ ಫಿಸಿಕಲ್ ಎಕ್ಸಾಮಿನೇಷನ್, ಆ ಮಗುವಿಗೆ ಟೆಸ್ಟು, ಎಕ್ಸ್ರೇ ಮತ್ತು ಆ ಮಗುವಿನ ಜೀನ್ ಟೆಸ್ಟ್ ಎಲ್ಲ ಮಾಡಿ ಮಗು ಚೆನ್ನಾಗಿದೆಯಾ ಇಲ್ವಾ ಅಂತೆಲ್ಲ ಚೆಕ್ ಮಾಡಿ ಅದನ್ನು ಫಾಲೋ ಅಪ್ ಇಟ್ಟು ಇಷ್ಟೊಂದು ಸುಮಾರಿದೆ ಈ ಒಂದು ಕಂಡೀಷನ್ ರೇರ್ ಜೆನೆಟಿಕ್ ಡಿಸಾರ್ಡರ್. ಎಷ್ಟು ಜನ ಕಾಮನ್ ಆಗಿ ಬರುತ್ತೆ ಅಂದರೆ 1 in 25,000 ಬರ್ತ್ಸಲ್ಲಿ ಇದು ಕಾಮನ್ ಆಗಿ ಬರುತ್ತೆ. ಸೊ ಈ ಥರ ಪ್ರೆಗ್ನೆನ್ಸಿನ ಹೇಗೆ ಮ್ಯಾನೇಜ್ ಮಾಡೋದು ಅಂದರೆ ಟರ್ಷರಿ ಕೇರ್ ಸೆಂಟರ್ ಅಂದರೆ ನಮ್ಮ ಹಾಸ್ಪಿಟ್ಲಲ್ಲಿ ಇನ್ಫರ್ಟಿಲಿಟಿ ಸ್ಪೆಷಲಿಸ್ಟ್, ಹೈ ರಿಸ್ಕ್ ಪ್ರೆಗ್ನೆನ್ಸಿ ಮತ್ತು ಇಂಟೆನ್ಸಿವ್ ಕೇರ್ ಇಂಟೆನ್ಸಿವಿಸ್ಟ್ ಮತ್ತು ಪಲ್ಮನಾಲಜಿಸ್ಟ್, ಕಾರ್ಡಿಯಾಲಜಿಸ್ಟ್ ಮತ್ತು ನ್ಯೂರೋಟಾಲಜಿಸ್ಟ್ ಇವರು ಎಲ್ಲರೂ ಇರೋದ್ರಿಂದ ಈ ಒಂದು ಟೀಮ್ ಎಫರ್ಟಲ್ಲಿ ನಾವು ಹೆಲ್ದಿ ಬೇಬೀಸ್ನ ಈ ಏಕೊಂಡ್ರಪ್ಲೇಸಿವ್ ಪೇಷಂಟ್ಸ್ನ ಸುಮಾರು ಜನನ ನಾವು ಡೆಲಿವರ್ ಮಾಡಿದ್ದೀವಿ. ಪ್ರೆಗ್ನೆಂಟು ಆಗಿದ್ದಾರೆ, ಡೆಲಿವರು ಆಗಿದ್ದಾರೆ, ಹೆಲ್ದಿ ಮದರ್ ಹೆಲ್ದಿ ಡೆಲಿವರ್ ಆಗಿದ್ದಾರೆ. ಈ ಜೆನೆಟಿಕ್ ಡಿಸಾರ್ಡರ್ ಮೋಸ್ಟ್ಲಿ 80% ಭಾಗ ಸ್ಪಾಂಟೇನಿಯಸ್ ಆಗೇ ಬರುತ್ತೆ. ಅಂದರೆ ನಾರ್ಮಲ್ ಆಗಿ ಅವ್ರ ಜೀನ್ಸ್ ಕೆಪಾಸಿಟಿ ಇದೆ ಚೇಂಜ್ ಆಗಲಿಕ್ಕೆ, ಚೇಂಜ್ ಆದಾಗ ಬೋನು ಗ್ರೋತು ಕಡಿಮೆ ಆಗ್ಬಿಡುತ್ತೆ. ಅಂದರೆ ಇವಾಗ ಒಂದು ಪೇರೆಂಟ್ ತಾಯಿ ಇಲ್ಲ ಅಂದರೆ ಹಸ್ಬೆಂಡ್ ಇಲ್ಲ ವೈಫ್ ಯಾರೋ ಒಬ್ಬರಿಗಿದ್ರೆ ಆ ಮಗು ಚಾನ್ಸಸ್ ಬಂದು 50%. ಇವಾಗ ಇಬ್ಬರಲ್ಲೂ ತೊಂದರೆ ಇದೆ, 75% ಚಾನ್ಸಸ್ ಇದೆ ಮಗುಗೆ ಬರೋಕ್ಕೆ. ಸೊ ಇನ್ ಕೇಸ್ ಈ ಮಗುಗೆ ಬಂದರೆ ಒಂದೇ ಒಂದು ಪೇರೆಂಟಿಂದ ಬಂದರೆ ಆ ಮಗುವಿಗೆ ಬದುಕೋದು ಕಷ್ಟ. ಯಾಕಂದರೆ ಲಂಗ್ಸ್ ತುಂಬ ಸಣ್ಣವಾಗಿರುತ್ತೆ, ಉಸಿರಾಡೋಕ್ಕಾಗಲ್ಲ. ಸೊ ಅವ್ರು ಬದುಕೋದೇ ಕಷ್ಟ ಆಗುತ್ತೆ. ಇನ್ ಕೇಸ್ 2 ಪೇರೆಂಟಿಂದನೂ ಮಿಕ್ಸ್ ಆಗಿ ಬಂದಿದ್ರೆ ಅವರು ಚೆನ್ನಾಗಿ ಬದುಕೋತಾರೆ. ಅವ್ರಿಗಂದರೆ ಬ್ರೀದಿಂಗ್ ಪ್ರಾಬ್ಲಮ್ಸ್ ಇರ್ಬೋದು, ಬಟ್ ಜೀವನ ಕ್ವಾಲಿಟಿ ಆಫ್ ಲೈಫ್ ಚೆನ್ನಾಗೇ ಇರುತ್ತೆ, ಬುದ್ಧಿಮಾನತೆ ಇರಲ್ಲ ಅವ್ರಿಗೆ. ನನ್ನ ಹೆಸರು ಡಾಕ್ಟರ್ ಸಿಂಧು ಲಕ್ಷ್ಮಿ ಅಂತ. ನಾನು ಮೆಟರ್ನಲ್ ಮತ್ತು ಫೀಟಲ್ ಮೆಡಿಸಿನ್ ಸ್ಪೆಷಲಿಸ್ಟ್. ಈಗ ಮಮತಾ ಮ್ಯಾಮ್ ನಿಮಗೆಲ್ಲ ಕಾಂಪ್ಲಿಕೇಶನ್ಸ್ ಬ್ರೀಫ್ ಮಾಡಿದ್ರು. ನಾನು ಈ ಕೇಸ್ನ ಯಾಕೆ ಪ್ರೆಸೆಂಟ್ ಮಾಡ್ತಿದ್ದೀವಿ ಅಂದರೆ ನಮಗೆ ಇದು ಔಟ್ಕಮ್ ತುಂಬ ಚೆನ್ನಾಗಾಯಿತು. ಮದರ್ ಆ್ಯಂಡ್ ಬೇಬಿ ಬೋತ್ ಆರ್ ಡೂಯಿಂಗ್ ಗುಡ್. ಸೊ ಈ ಪೇಷಂಟು 4 ವರ್ಷದ ಹಿಂದೆ ನನಗೆ ಬಂಜೆತನ ಅಂತ ಬಂದಿದ್ದು. ಸೊ ನನಗೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದಾಗ 2 ತಿಂಗಳಲ್ಲೇ ಇವರು ಬಸ್ರಿ ಆದರು. ದಟ್ ಈಸ್ ಕ್ವೈಟ್ ರೇರ್. ನಾವು ಅಷ್ಟು ಚೆನ್ನಾಗಿ ಎವ್ಯಾಲ್ಯೂಟ್ ಮಾಡಿದ್ವಿ. ಅದಾದಮೇಲಿಂದ ಪ್ರತಿಯೊಬ್ಬರು ಫ್ಯಾಮಿಲಿ ಮೆಂಬರ್ನ ಕರೆದು ಡೀಟೇಲ್ಡ್ ಕೌನ್ಸಿಲಿಂಗ್ ಮಾಡಿದ್ವಿ. ಡೀಟೇಲ್ಡ್ ಕೌನ್ಸಿಲಿಂಗ್ ಯಾಕೆ ಅಂದರೆ ಇವರಿಗೆ ಕಾಂಪ್ಲಿಕೇಶನ್ಸ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಬೋತ್ ಅಮ್ಮಂಗೆ ಮತ್ತು ಮಗುಗೆ ಇಬ್ರಿಗೂ ಕಾಂಪ್ಲಿಕೇಶನ್ಸ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಸೊ ಆಮೇಲೆ ಇವರಿಗೆ ಮದರ್ ಮತ್ತು ಬೇಬಿ ಇಬ್ಬರದು ಎವ್ಯಾಲ್ಯೂಯೇಷನ್ ಮತ್ತು ಮಾನಿಟ್ರಿಂಗ್ ಮಾಡಿದ್ವಿ. ಸೊ ಮದರ್ ಹೇಗೆ ಎವ್ಯಾಲ್ಯೂಯೇಷನ್ ಮಾಡಿದ್ವಿ ಅಂದರೆ ಅವ್ರಿಗೆ ಸಿಮ್ಟಮ್ಸ್ ಕೇಳ್ಕೊತಾ ಇದ್ವಿ, ಏನಾರ ತೊಂದರೆ ಬರ್ತಾ ಇದೆಯಾ, ಮತ್ತು ಅವ್ರಿಗೆ ಹಾರ್ಟ್ ಸ್ಕ್ಯಾನ್ ಮಾಡ್ಕೋತಾ ಇದ್ವಿ. ನೆಕ್ಸ್ಟು ಪಲ್ಮರಿ ಫಂಕ್ಷನ್ ಟೆಸ್ಟ್ ಮಾಡ್ಕೊಂಡ್ವಿ. ಏಕೆಂದರೆ ಅವ್ರದ್ದು ಚೆಸ್ಟ್ ಕ್ಯಾವಿಟಿ ಕಡಿಮೆ ಇದೆ, ಕಂಪ್ರೆಸ್ ಆಗುತ್ತೆ, ಹೊಟ್ಟೆ ಮೇಲೆ ಬಂದಾಗ ಕಂಪ್ರೆಸ್ ಆಗುತ್ತೆ. ಮಗುವಿಗೆ ಡೀಟೇಲ್ಡ್ ಸ್ಕ್ಯಾನ್ಸ್ ಮಾಡ್ಕೊಂಡ್ವಿ, ಬ್ಲಡ್ ಟೆಸ್ಟ್ ಮಾಡಿಕೊಂಡು ನನಗೆ ತೊಂದರೆ ಇಲ್ಲ ಅಂತ ಗೊತ್ತಾದ ಮೇಲೆ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋದ್ವಿ. ಡ್ಯೂರಿಂಗ್ ದ ಕೋರ್ಸ್ ಇವಾಗ ಅವ್ರಿಗೆ ಥೈರಾಯ್ಡ್ ಇದೆ ಅಂತ ಗೊತ್ತಾಯಿತು, ಅದನ್ನು ಕರೆಕ್ಷನ್ ಮಾಡಿದ್ವಿ. ಅನೀಮಿಯಾ ಅದಕ್ಕೆ ಗೊತ್ತಾಯಿತು, ಅದನ್ನು ಕರೆಕ್ಷನ್ ಮಾಡ್ಕೊಂಡ್ವಿ. ಅದಾದಮೇಲೆ ನನಗೆ ಪಾಪುನ ಬೇಗ ಡೆಲಿವರಿ ಆದರೆ ಅದು ಪ್ರಾಬ್ಲಮ್ ಆಗಬಾರ್ದು, ಅದಕ್ಕೂ ಇಂಜೆಕ್ಷನ್ಸ್ ಕೊಟ್ಕೊಂಡು ಮಾನಿಟ್ರಿಂಗ್ನ ಸ್ಟ್ರಿಕ್ಟ್ ವಿಜಿಲೆನ್ಸಲ್ಲಿ ಮಾಡ್ಕೊಂಡ್ವಿ. ಬಟ್ ಏನಾಯಿತು ಅಂದರೆ 35-36 ವಾರಕ್ಕೆ ಅವ್ರಿಗೆ ತಡಿಲಿಕ್ಕೆ ಆಗದೆ ನನಗೆ ಸ್ವಲ್ಪ ಉಸಿರಾಟಕ್ಕೆ ತೊಂದರೆ ಆಗೋದ್ರಿಂದ ನಾವು ಬೇಗ ಡೆಲಿವರಿ ಮಾಡ್ಕೊಂಡ್ವಿ. ಅಂದರೆ 9 ತಿಂಗಳಿಗೆ 1 ವಾರ ಮುಂಚೆ ಡೆಲಿವರಿ ಮಾಡ್ಕೊಂಡ್ವಿ. ಬಟ್ ಮಗು ಚೆನ್ನಾಗಿದೆ, 2 kg ಲೈಫ್ ಈಗ 4 ವರ್ಷ. ಪಾಪು ಇಸ್ ಟೋಟಲಿ ಫೈನ್. ನಂಗೆ ಆ ಥರ ಯಾವುದೇ ಥರ ತೊಂದರೆಗಳು ಕಂಡು ಬರ್ತಾ ಇಲ್ಲ. ಹಾಂ, ಒಂದು ಇದು ಆಟಿಸಮಲ್ ಡಾಮಿನೆಂಟ್ ಕಂಡೀಷನ್. ಸೊ ಪೇರೆಂಟ್ಸಿಗೆ ಪ್ರಾಬ್ಲಮ್ ಇದ್ದರೆ ಹೌದು, ಒಂದು ವೇಲ್ ಟ್ರಾನ್ಸ್ಮಿಟ್ ಆಗೋದು. ಇನ್ನೊಂದು ಸ್ಪಾಂಟೇನಿವಿಟಿ. ಸೊ ಜೀನ್ ಮ್ಯೂಟೇಷನ್ ಅಂತ ಹೇಳ್ತೀವಿ. ಸೊ 80% ಕೇಸಸ್ಸಲ್ಲಿ ಇದು ಜೀನ್ ಮ್ಯೂಟೇಷನಿಂದನೂ ಆಗಿರ್ಬೋದು. ಸೊ ಇದ್ರದ್ದು ಇನ್ನೊಂದು ಕೇಸ್ದು ಇನ್ನೊಂದು ಬೆಸ್ಟ್ ಪಾರ್ಟ್ ಏನು ಅಂತ ಅಂದರೆ ಸೆಕೆಂಡ್ ಪ್ರೆಗ್ನೆನ್ಸಿಗೆ ಫಾಲೋ ಅಪ್ಗೆ ನಮಗೆ ಬಂದರು. ಸೊ ಬಂದಾಗ ಇಮಿಡಿಯೇಟಾಗಿ ಸ್ಪಾಂಟೇನಿಯಸ್ ಕನ್ಸೆಪ್ಷನ್, ಅಂದರೆ ನಾನೇನು ಟ್ರೀಟ್ಮೆಂಟ್ ಕೊಡೋದು ಬೇಕಿರಲಿಲ್ಲ. ಸೊ ಸ್ಪಾಂಟೇನಿಯಸ್ ಕನ್ಸೆಪ್ಷನ್ ಆಯಿತು. ಅದೇ ಥರ ಫಾಲೋ ಅಪ್ ಮಾಡ್ಕೊಂಡ್ವಿ. ನನಗೆ ಸೆಕೆಂಡ್ ಬೇಬಿ ಔಟ್ಕಮ್ ಇಸ್ ಆಲ್ಸೋ ವೆರಿ ಗುಡ್. ಸೊ ಇದು 2.25 kg ಬೇಬಿ ಈಸ್ ಅಲೈವ್, 2 months ಓಲ್ಡ್ ಬೇಬಿ ಇವಾಗ ಅದು. ಥ್ಯಾಂಕ್ ಯು. ಏನು ಅಂದರೆ ಎಲ್ಲ ಟೀಮ್ ಎಫರ್ಟು, ಹೈ ರಿಸ್ಕ್ ಪ್ರೆಗ್ನೆನ್ಸಿ ಕನ್ಸಲ್ಟೆಂಟು ಮತ್ತು ಫರ್ಟಿಲಿಟಿ ಸ್ಪೆಷಲಿಸ್ಟು, ಕ್ರಿಟಿಕಲ್ ಕೇರ್ ಇಂಟೆನ್ಸಿವಿಸ್ಟು, ಇವರೆಲ್ಲರ ಸಹಾಯದಿಂದ ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಆ ಪೇಷಂಟ್ಗಳದ್ದು ಕೋಆಪ್ರೇಷನ್ನು, ಪೇಷಂಟ್ದು ಅಟೆಂಡರ್ಸ್ದು ಕೋಆಪ್ರೇಷನ್ ಇದ್ದು ಆ ದೇವ್ರ ದಯೆ ಅದೂ ಬಹಳ ಮುಖ್ಯ. ಯಾಕೆಂದರೆ ಇದು ಡಾಮಿನೆಂಟ್ ಆಟೋಸೋಮಲ್ ರಿಸೆಸಿವ್ ಅಂದರೆ ಒಳ್ಳೆ ಫ್ಯಾಕ್ಟರ್ಗಳೇ ಸೇರಬೇಕು ಅಂದ್ರೂ ಅದು ದೇವ್ರ ದಯನೇ ಇರಬೇಕು.
ಒಳ್ಳೆಯದಾಗಿದೆ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು.